ಬಳ್ಳಾರಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾವಿಂದ ಅಹೋರಾತ್ರಿ ಧರಣಿಗೆ ನಾವು ಕೊಡೋರಿದ್ದೀವಿ. ಧರಣಿಗೆ ಇವತ್ತು ಬಳ್ಳಾರಿ ಜಿಲ್ಲೆಯನ್ನ ಇವತ್ತು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ನೀರಿನ ಹಾಹಾಕಾರ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಮೇವಿಗೆ ಜಾನುವಾರುಗಳಿಗೆ ಮೇವಿಗೆ ನೀರಿಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಲಿಗೆ ಹೋಗುವಂತ ಕಾರ್ಮಿಕರು ಗೂಳೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಗೂಳೆ ಹೋಗ್ತಾ ಇದ್ದಾರೆ. ಆದ್ರೆ ಇಂಥ ಕೋಣ ಚರ್ಮದ ದಪ್ಪದ ಸರ್ಕಾರಕ್ಕೆ ಇವತ್ತು ನಮ್ಮ ಎಲ್ಲ ರೈತ ಮೋರ್ಚಾ, ರೈತ ಮುಖಂಡರು ಮತ್ತು ನಮ್ಮ ಎಲ್ಲ ನಾಯಕರು ಎಲ್ಲರೂ ಕೂಡ ಕಾರ್ಯಕರ್ತರು ಲಾಠಿ ಏಟಿಂದ ಇವತ್ತು ಬಾರ್ಕೋಲಿಂದ ಚಾಟಿ ಬಿಡಿಸೋದು ಮುಖಾಂತರ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆದ್ರೆ ಇಂಥ ಕೋಣ ಚರ್ಮದ ದಪ್ಪ ಸರ್ಕಾರ, ನಿರ್ಲಕ್ಷ್ಯದ ಸರ್ಕಾರ ಇವತ್ತು ಯಾವುದೇ ಬರಪೀಡಿತ ಪ್ರದೇಶಗಳಿಗೆ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾವ ರಾಜಕಾರಣಿಗಳು 5 ಜನ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಬಂದಿಲ್ಲ. ಆದ್ರೆ ಇಂಥ ದುಷ್ಟ ಸರ್ಕಾರ ನಮಗ್ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಇಂಥ ದುಷ್ಟ ಸರ್ಕಾರವನ್ನ ಒಡೆದಾಡಿಸ್ಬೇಕು ಅಂತ ಹೇಳಿದ್ರೆ ಬರೀ ಮಾತಿಂದ ಆಗೋದಿಲ್ಲ. ಇವತ್ತು ಲಾಠಿ ಏಟಿಂದ ಮತ್ತು ಬಾರ್ಕೋಲಿಂದ ಬಿಡಿಸೋದ್ರಿಂದ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತು ಈ ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಹೋರಾತ್ರಿ ಧರಣಿ ಕೂಡೋರಿದ್ದೀವಿ. ಜಿಲ್ಲಾಡಳಿತ ಇಲ್ಲಿಗೆ ಬರಬೇಕು, ಜಿಲ್ಲಾಡಳಿತ ಬಂದು ಇಲ್ಲಿ ರೈತ ಮುಖಂಡರನ್ನ ಮಾತಾಡಿಸ್ಬೇಕು ಮತ್ತು ಇದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿಗಳನ್ನ ಘೋಷಣೆಯನ್ನ ಮಾಡಬೇಕು. ಹಾಗಾಗಿ ಇಂಥ ಸರ್ಕಾರವನ್ನ, ಲಜ್ಜೆಗೆಟ್ಟ ಸರ್ಕಾರವನ್ನ ಒದ್ದೋಡಿಸೋ ತನಕ ಈ ಪ್ರತಿಭಟನೆ ನಡೆಯುತ್ತೆ. ಹಾಗಾಗಿ ಎಲ್ಲ ನಮ್ಮ ನಾಯಕರು ಇವತ್ತು ಭಾಗವಹಿಸಿದ್ದಾರೆ, ಇವತ್ತು ರೈತ ಮುಖಂಡರು ಭಾಗವಹಿಸಿದ್ದಾರೆ. ಹಾಗಾಗಿ ಇಂಥ ಒಂದು ಲಜ್ಜೆಗೆಟ್ಟ ಸರ್ಕಾರಕ್ಕೆ ಇವತ್ತು ಚೀಮಾರಿ ಹಾಕೋದಕ್ಕೆ ಇವತ್ತು ಎಲ್ಲ ಕೆಲವು ದಿನಗಳಿಂದ ಸಾಧು ಸಂತರು, ಜಾತಿ ಮುಖಂಡರು, ಕನ್ನಡಪರ ಸಂಘಟನೆಯವರು ಎಲ್ಲರೂ ಕೂಡ ಭಾಗವಹಿಸಿ ಇದಕ್ಕೆ ಬೆಂಬಲ ಕೊಡೋರಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಹೋರಾಟ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಪಕ್ಷದ ಪ್ರತಿಪಕ್ಷ ನಾಯಕರಾದಂತ ಅಶೋಕ್ ಅವರು ಕೂಡ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಬರಪೀಡಿತವಾಗಿ ಬಂದು ಹೋಗಿದ್ದಾರೆ. ಅವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಎಲ್ಲ ಹೇಳಿದಾರ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಬಡವರ ಬಗ್ಗೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ. ಅವರು ಏನಪ್ಪಾ ಅಂದ್ರೆ, ಈಗಿರೋ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಬಂದು ಸುಮಾರು 2 ತಿಂಗಳಾಯ್ತು. ಇವತ್ತಿನವರೆಗೆ ರಾಜ್ಯದ ಬಗ್ಗೆ ಏನು ಇಷ್ಟು ಇದರಲ್ಲಿ ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಬಿಜೆಪಿಯವರು ರಾಜ್ಯಾದ್ಯಂತ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬರಪೀಡಿತ ಹೇಗಿದಪ್ಪ ಅಂದ್ರೆ, ನಮ್ಮ ರೈತರು ಬೆಳೆ ಹಾಕಿ ಇವತ್ತು ಎಲ್ಲ ನಾಶನ ಆಗಿದೆ. ಪ್ರತಿಯೊಬ್ಬ ರೈತರಿಗೆ ಪ್ರತಿಯೊಂದು ಎಕರೆಗೆ 50,000 ಅನುದಾನ ಕೊಡಬೇಕು. ನೀವು ಬರಪೀಡಿತ ಅನುದಾನ ಕೊಟ್ಟಿಲ್ಲಪ್ಪ ಅಂದ್ರೆ ನಾವು ಅಸೆಂಬ್ಲಿವರೆಗೆ ಚಲೋ ಅಸೆಂಬ್ಲಿ ಅಂತ ರಾಜ್ಯಾಂತರಿಂದ ನಾವು ಅಸೆಂಬ್ಲಿವರೆಗೆ ಹೋರಾಟ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಅಹೋರಾತ್ರಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಧರಣಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಬರ ಪೀಡಿತ ಪ್ರದೇಶ ಅಂತಂದೇಳಿ ಎಲ್ಲ ಜಿಲ್ಲೆಗಳಲ್ಲಿ ಘೋಷಣೆ ಆಗ್ಬೇಕಂತಂದೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಹಮ್ಮಿಕೊಂಡಿದೆ. ಹಾಗಾಗಿ ಈ ಬಳ್ಳಾರಿ ಜಿಲ್ಲೆ ಅನ್ನ ಹೇಳ್ತಾ ಹೋದ್ರೆ ಈಗಾಗಲೇ ತನಗೆ ಗೊತ್ತಿದ್ದ ವಿಚಾರ ಇದೆ. ಇವತ್ತು ಸರಿ ಸುಮಾರು ಬಿತ್ತಿದ ಮೇಲೆ ಮಳೆ ಬರ್ಲಿಲ್ಲ, 1.5 ತಿಂಗಳು ಬಿತ್ತಿದ ಬೆಳೆ ಹಾಳಾಗಿ ಬಿಡ್ತು. ಮತ್ತು ಅದೊಂದೇ ಅಲ್ಲ, ಇವತ್ತು ಬಿತ್ತಿದೆ ಇರತಕ್ಕಂತ ರೈತ ಕೈ ಕಟ್ಕೊಂಡು ಕುಂದ್ರ ಪರಿಸ್ಥಿತಿ ಬಂತು. ಅವನಿಗೂ ಮಗುವಿಗೆ
ಸ್ಕೂಲಿಗೆ ಹೋಗುವ ಒಂದು ವಿದ್ಯಾರ್ಥಿಗೆ ಈ ಜೋಬಿಯಲ್ಲಿ ಹಣನೂ ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇವತ್ತು ಅದೇ ಮಳೆ ಆಗಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ರೈತರಿಗೆ ಸಹಾಯ ಸಹಕಾರ ಸಿಗುತ್ತಿತ್ತು. ಹಾಗಾಗಿ ಇವತ್ತು 45 TMC ಈಗ ಆಲ್ರೆಡಿ ಇದೆ. 45 TMC ತುಂಗಭದ್ರಾ ನದಿಯಲ್ಲಿ ಆಲ್ರೆಡಿ ಇದೆ. ಆ ನೀರಿನ ಈಗಾಗಲೇ 1.5 ತಿಂಗಳು ಮೇಲ್ಪಟ್ಟಾಯ್ತು, ಬಿತ್ತನೆ ಇಲ್ಲ. ಇವತ್ತು ರೈತರಿಗೆ ಒಳ್ಳೇದಾಗೋದಾದ್ರೆ ಸುಳ್ಳಲ್ಲ, ಇವತ್ತು ಸರಿಸುಮಾರು ಒಂದು 4 ತಾಲೂಕುಗಳು, ಇನ್ನ 2 ತಾಲೂಕುಗಳಿಗೆ ಮಳೆ ಅಭಾವ ಇದೆ. ಇನ್ನ 4 ಇವತ್ತು ಹೊಸಪೇಟೆ ಇರ್ಬೋದು, ಬಳ್ಳಾರಿ ಗ್ರಾಮೀಣ ಇರ್ಬೋದು, ಸಿರುಗುಪ್ಪ ಇರ್ಬೋದು, ಕಂಪ್ಲಿ ಇರ್ಬೋದು, ಈ ಭಾಗದಲ್ಲಿ ರೈತರು ಕಾಯ್ಕಂತ ಕುಂತ್ಕೊಂಡಿದ್ದಾರೆ. ನದಿ ನೀರನ್ನ ಕಾಯ್ಕಂತ ಕುಂತ್ಕೊಂಡಿದ್ದಾರೆ. ಈ ನದಿಯಲ್ಲಿ 45 TMC ನೀರಿದಾವ. ಹಾಗಾಗಿ ನದಿಯಲ್ಲಿ 45 TMC ನೀರು ಇರುವುದರಿಂದ ಹಾಗಾಗಿ ಇವತ್ತು ಆ ನೀರು ನಾವು ಉಪಯೋಗ ಮಾಡಬೇಕಾಗಿದೆ. ಈಗಾಗಲೇ ಸರಿಸುಮಾರು 55-60 ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಮುಂದೆ ಏನಾದ್ರೂ ಏಕಾಏಕಿ ಬಿಟ್ರೆ ರೈತರಿಗೆ ಅನ್ಯಾಯ ಆಗ್ತಿದೆ. ಹಾಗಾಗಿ ಹಂತವಾಗಿ ಬಿಟ್ಟು ರೈತರ ಬೆಳೆ ನಾಟಿ ಮಾಡುವ ಒಂದು ವ್ಯವಸ್ಥೆ ಆಗ್ಬೇಕಾಗಿ ಈಗಾಗಲೇ 1.5 ತಿಂಗಳು ಮೇಲ್ಪಟ್ಟಾಗಿದೆ. ಅದಕ್ಕಾಗಿ ತಕ್ಷಣನೇ ತುಂಗಭದ್ರಾ ಮಂಡಳಿಯವರು ನೀರು ಬಿಡ್ಬೇಕಂತಂದೇಳಿ ಒತ್ತಾಯ ಮಾಡ್ತಾ ಇದೀವಿ. ಮತ್ತು ಅದೊಂದೆಲ್ಲ ಇವತ್ತು ಬೆಳೆ ಪರಿಹಾರ ಕೊಡ್ಬೇಕು. ಬೆಳೆ ಎಲ್ಲ ಒಣಗೋಗಿದೆ. ಮತ್ತು ಇವತ್ತು ನಮಗೆ ತಿಳಿದಿರುವಂತೆ ರಾಜ್ಯದಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಇವತ್ತು ಕೊಪ್ಪಳ ಇರುವುದು, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಬಹಳಷ್ಟು ರೈತರಿಗೆ ಅನಾವಶ್ಯಕವಾಗಿ ಬಹಳ ತೊಂದರೆ ಆಗಿದೆ. ತಕ್ಷಣನೇ ಪರಿಹಾರ ಕೊಡ್ಬೇಕಂತಂದೇಳಿ ಇವತ್ತು ಸರ್ಕಾರನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.